ಹಲೋ, ಗುಡ್ ಮಾರ್ನಿಂಗ್. ಸೊ ವೀಕೆಂಡ್ ಹೆಂಗೆ ಸ್ಪೆಂಡ್ ಮಾಡಿದ್ವಿ, 2 ಡೇಸ್ ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ. ಸೊ ಮಾರ್ನಿಂಗ್ ರೆಡಿಯಾಗಿ ಹಂಗೆ ಅಲ್ಲಿಂದ ಇಬ್ಬರು ನಾನು ಅವರು ಸ್ಯಾಟರ್ಡೇ ಇತ್ತಲ್ಲ. ಸೊ ಮಾರ್ನಿಂಗ್ ರಾಗಿಗುಡ್ಡ ಪ್ರಸನ್ನಂಜಯ ಟೆಂಪಲ್ ಹೋಗಿ ಬರೋಣ ಅಂತ ಹೊಂಟಿದ್ವಿ. ಸೊ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಬಿಕಾಸ್ ನಾವು 11:30 ಆಗಿಬಿಡ್ತು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ. ಸೊ ಹಂಗೆ ಹೋಗಿ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇದ್ದಿದ್ದಿಲ್ಲ. ಹೋದ್ವಿ ಗುಡಿ ಮುಂದೆ ಎಲ್ಲ ಹಿಂಗೆ ಒಂಥರ ಜಾತ್ರೆ ಆದಂಗೆ ಎಲ್ಲ ರೆಡಿಯಾಗಿತ್ತು. ಸೊ ಅಲ್ಲಿ ದೇವ್ರಿಗೆ ಹೋಗಿ ಅಲ್ಲಿ ಸ್ವಲ್ಪ ಒಳಗೆ ಹೋಗಿ ಕೈ ಮುಗಿದು ಬಂದ್ವಿ. ಯಾಕಂದ್ರೆ ಫುಲ್ ಲೇಟ್ ಆಗಿತ್ತು. ನಾವು ಯಾವಾಗ ವಾರ ಹೋಗ್ತಿರ್ತೀವಿ, ಸೊ ನೆಕ್ಸ್ಟ್ ವೀಕ್ ಹೋದ್ರೆ ಆಯ್ತಂತ ಅಲ್ಲಿ ಸ್ವಲ್ಪ ಏನೇನೋ ಇತ್ತು, ಆ್ಯಂಟಿಕ್ ಐಟಮ್ಸ್ ಇದ್ದು. ಸೊ ನೋಡಾತಿದ್ದ ಅಲ್ಲೊಂದಿಷ್ಟು ಕೃಷ್ಣಂದು ಅದು ತೊಗೊಂಡ್ವಿ. ಎಳ್ನೀರು ಅದು ಕುಡ್ಕೊಂಡು ಮತ್ತು ವಾಪಸ್ ಇಲ್ಲಿ ಮನೆಗೆ ಬರಬೇಕಾದ್ರೆ ಇನ್ನೊಂದು ಗುಡಿ ಇತ್ತು ಆಂಜನೇಯಂದು. ಸೊ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರಾತಿ. ಇವ್ರು ಆಂಜನೇಯ ಭಕ್ತಲ್ಲ, ಸೊ ಎಲ್ಲಿ ನೋಡ್ತೀವಿ ಅಲ್ಲಿ ಹೋಗೇ ಬಂದಿರ್ತೀವಿ. ಸೊ ಹಂಗೆ ಇದನ್ನು ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಆಮೇಲೆ ಸಂಜೆ ಕೊರೈನ್ ಮಾಲ್ ಹೋಗ್ಬೇಕಂತೇಳಿ ರೆಡಿ ಆಗತ್ತಿದ್ದೆ ನಾನು. ಸೊ ರೆಡಿಯಾಗಿ ಇಲ್ಲಿಂದ ಮೆಟ್ರೋಗೆ ಹೋಗ್ಬೇಕಂತೇಳಿ ಇಬ್ಬರು ರೆಡಿಯಾಗಿ ಹೋದ್ವಿ. ನಿನ್ನೆ ತಂದಿದ್ವಿ ಸ್ಟಿಕ್ಕರ್ಸು ಹಚ್ಚಿದೆ. ಆಮೇಲೆ ಬೈಕ್ ತೊಗೊಂಡು ಮೆಟ್ರೋ ಸ್ಟೇಷನ್ವರೆಗೂ ಹೋದ್ವಿ. ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಆಮೇಲೆ ಹಂಗೆ ಮೆಟ್ರೋಗೆ ಮೇಲೆ ಹೊಂಟಿದ್ವಿ. ಅಲ್ಲಿ ಪಂಕಜ್ ಭಕ್ತಿ ಎಲ್ಲ ಬಂದಿದ್ರು. ಇವ ನಂದು ಕಂಪ್ಲೇಂಟ್ ಮಾಡತ್ತಿತ್ತ. ಸೊ ಪಂಕಜ್ ಶಾಂತು ಸೇಮ್ ಆಗ್ಯಾರ. ಮೆಟ್ರೋ ಬಂದ ಅಲ್ಲಿಂದ ಹೋದ್ವಿ. ಇಲ್ಲೇ ನೋಡ್ರಿ ಇಸ್ಕಾನ್ ಟೆಂಪಲ್ ಕಾಣತ್ತೈತಿ. ಇಸ್ಕಾನದು ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮತ್ತು ಒರಾಯನ್ಗೆ ಹೋಗೋದಂತ ಹೇಳಿ ಹಂಗೆ ಅಲ್ಲೇ ಕಾಣ್ತಲ್ಲೇ ದರ್ಶನ ಮಾಡ್ಕೊಂಬಿಟ್ಟು ಸೊ ಅಲ್ಲಿಂದ ಒರಾಯನ್ ಹೋಗಿ ಬಂದ್ವಿ. ಅದು ನಾವು ವೇಟ್ ಮಾಡತ್ವಿ, ದರ್ಶನ್ ಬರ್ತಾನಂತೆ. ದರ್ಶನ ಮೆಟ್ರೋಯಿಂದ ಬಂದು ಅವನು ಭಾಳ ದಿವಸ ಆಗಿತ್ತು ಮೀಟ್ ಆಗಿದ್ದಿಲ್ಲ. ಸೊ ಹಂಗೆ ಅಷ್ಟು ಸೇರಿ ಒರಾಯನ್ ಹೋದ್ವಿ. WTCಯಿಂದ ಎಂಟ್ರೆನ್ಸ್ ಅಲ್ಲಿಂದ ಹೋದ್ವಿ. ಸೊ ಫುಲ್ ಡೆಕೋರೇಟ್ ಮಾಡಿದ್ರು ಒರಾಯನ್ ಕ್ರಿಸ್ಮಸ್ ಸಂಬಂಧ. ಒಂಥರ ಕ್ರಿಸ್ಮಸ್ ಟೈಮ್ನಾಗ ಮಾಲ್ಸ್ ಡೆಕೋರೇಟ್ ಮಾಡೋದು ನೋಡೋಕೆ ಚಂದ. ಸೊ DJs ಎಲ್ಲ ಬರತ್ತಿದ್ರು. ಸೊ ಅದು ಕಾನ್ಸರ್ಟ್ ಇತ್ತು, ಲೈವ್ ಕಾನ್ಸರ್ಟ್ ಅಂದರೆ DJದವ್ರದ್ದು. ಸೊ ಇದೆಲ್ಲ ಗಿಫ್ಟ್ ಥೀಮ್ನ ರೆಡಿ ಮಾಡಿದ್ರು ಫುಲ್ ಹೊರಗಡೆ. ಸೊ ಇವರೆಲ್ಲ ಇದನ್ನು ನೋಡಿ ಇದು ಫ್ಲೈ ಬೋಟ್ ಮಾಡಿದ್ರು, ವಾಟರ್ದು ಗೋವಾದಾಗೆಲ್ಲ ಇರ್ತಲ್ಲ ಆ ಥರ ಮಾಡಿದ್ದು. ಇದು ಆನ್ ಇದ್ದಿದ್ದಿಲ್ಲ ಅಂತ ಅದು ಡಿಸ್ಕಷನ್ ಮಾಡ್ತಿದ್ರು. ಈ ಕಡೆ ಬ್ರಿಗೇಡ್ ಗೇಟ್ವೇ ಐತ್ಲ ಆ ಕಡೆ ಅಲ್ಲಿ ಅಪಾರ್ಟ್ಮೆಂಟ್ಸ್ ಏನದಾವಲ್ಲ ಆ ಕಡೆ ಅಲ್ಲೆಲ್ಲ ಜನ ಅವ್ರಿಗಷ್ಟೇ ಆ್ಯಕ್ಸಸ್ ಐತಿ. ನಾವು ಅಲ್ಲಿ ಹೋಗಿ ಸ್ವಲ್ಪ ಕುಂತ ಆ ಕಡೆ ಈ ಕಡೆ ನೋಡಿ ವ್ಯೂ ಎಂಜಾಯ್ ಮಾಡಿದ್ವಿ. ಇವ್ರು ಏನೇನೋ ಕನ್ಸ್ಟ್ರಕ್ಷನ್ ಡಿಸ್ಕಷನ್ ಮಾಡತ್ತಾರೆ. ಏನು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡೋರು ಅದಾರೆ ಏನು ಮಾಡೋರು ಗೊತ್ತಿಲ್ಲ. ಸೊ ಅದೆಲ್ಲ ಡಿಸ್ಕಸ್ ಮಾಡತ್ತಿದ್ರು. ಇದೆಲ್ಲ ಲೈಟಿಂಗ್ಸ್ ನೋಡಿ ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಕೂತೀವಿ. ಒಂಥರ ಪೀಸ್ ಇತ್ತು. ಆ ಕಡೆ ನೀರು ಕಡೆ ಈ ಕಡೆನೇ ಅಪಾರ್ಟ್ಮೆಂಟ್ಸ್ ಎಲ್ಲ ಆಮೇಲೆ ಈ ಕಡೆ ಎಲ್ಲ ಮಾಲ್ ಒಳಗೆ ಬಂದ್ರೆ ಒಂದು ಸೈಡೆಲ್ಲ ಫುಲ್ ಗಿಫ್ಟ್ ಬಾಕ್ಸ್ದು ರೆಡಿ ಮಾಡ್ಯಾರ. ಆಮೇಲೆ ಇಲ್ಲಿ ಎಲ್ಲ ಈ ಕಡೆ ಎಲ್ಲ ಬಾಕ್ಸಿಂದ ಆಯ್ತು. ಇದೆಲ್ಲ ಟೆಡ್ಡಿ ಬೇರ್ ಇತ್ತು. ಸೊ ಅಲ್ಲಿ ಆ ಟೆಡ್ಡಿ ಬೇರ್ ನೋಡಿ ಈ ಟೆಡ್ಡಿ ಬಿಯರ್ಸ್ ನೋಡಕ್ಕೆ ನಿಂತಾರೆ. ಈ ದೊಡ್ಡ ಟೆಡ್ಡಿ ಬೇರ್ದು ಈ ನಮ್ಮನೆ ನನ್ನ ಟೆಡ್ಡಿ ಬೇರ್ ಇದು ದೊಡ್ಡದು. ಸೊ ಇದೆಲ್ಲ ನೋಡಿದ್ವಿ. ನೋಡಿ ಇದು ಗಿಫ್ಟ್ ಅಂದರೆ ಕ್ರಿಸ್ಮಸ್ ಸಂಬಂಧ ಏನೇನು ತಿನ್ನೋಕೆ ಏನದು ಶಾಪ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಈ ಕಡೆ ಇನ್ನೊಂದು ಕಡೆ ನೋಡಿದ್ರೆ ಜಿಂಗಲ್ ಬೆಲ್ಸ್ದು ಡೆಕೋರ್ ಮಾಡ್ಯಾರ. ಸೊ 2 ಥರ ಥೀಮ್ನಾಗ ಮಾಡ್ಯಾರ. ಒಂದು ಗಿಫ್ಟ್ ಬಾಕ್ಸ್, ಒಂದು ಜಿಂಗಲ್ ಬೆಲ್ಸ್ದು. ಆಮೇಲೆ ಗೋ ಫ್ರೆಶ್ ಒಳಗೆ ಹೋದ್ವಿ. ಸೊ ಕ್ರಿಸ್ಮಸ್ ಐತಂದ್ರೆ ಕೇಕ್ ತೊಗೊಲಿಲ್ಲ ಅಂದ್ರೆ ಹಂಗೆ. ಸೊ ಕೇಕ್ ತೊಗೊಂಡೆ. ಆಮೇಲೆ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ತೊಗೊಂಡೆ. ಆಮೇಲೆ ಇದು ನೋಡ್ರಿ ಒಂಥರ ಎಷ್ಟು ಚಂದ ಯೂನಿಕ್ ಮಾಡ್ಯಾರಂದ್ರೆ ಈ ವೇಸ್ಟ್ ಲೈಕ್ ಎಲ್ಲ ರಿಮೋಟ್ಸ್, ಕೀಬೋರ್ಡ್, ಆಮೇಲೆ ಮದರ್ ಬೋರ್ಡ್ ಇವೆಲ್ಲ ಯೂಸ್ ಮಾಡ್ಕೊಂಡು ಬಟ್ ಈ ವೇಸ್ಟಿಂದ ಈ ಥರ ಒಂದು ಪೀಸ್ ರೆಡಿ ಮಾಡಿದ್ರು. ಆಮೇಲೆ ಮತ್ತೆ ಹೊರಗೆ ಬರೋಣ ಇನ್ನೊಬ್ಬರು ಸೊ ಅದು ಎಂಜಾಯ್ ಆಮೇಲೆ ಹೊರಗೆ ಬರೋಣ ಇಲ್ಲೇನೋ ಡಿಪ್ ಮೀ ಬೆರ್ರಿ ಅಂತ ಒಂದು ಶಾಪ್ ಕಾಣಿಸ್ತು. ಏನೋ ಹೋಲ್ ಬಿಡು ಒಂಥರ ಟೇಸ್ಟ್ ಮಾಡೋಣ ಅಂತ ಹೇಳಿ ತೊಗೊಂಡ್ವಿ. ಸ್ಟ್ರಾಬೆರಿ ಡಿಪ್ ಅದು ಎಲ್ಲ ಉರಿಯೋದೇನೇನೋ ಮಾಡತ್ತಿದ್ರು ತೊಗೊಂಡ್ವಿ. ನಮಗೇನು ಟೇಸ್ಟ್ ಅಷ್ಟೇನೋ ಚಲೋ ಅನ್ನಿಸ್ಲಿಲ್ಲ. ಬಿಕಾಸ್ ಏನಿಲ್ಲ ಮ್ಯಾಗಿನ ಚಾಕ್ಲೇಟ್ದು ಟೇಸ್ಟ್ ಬೇರೆ ಬರ್ತೈತಿ, ಸ್ಟ್ರಾಬೆರಿ ಸ್ವಲ್ಪ ಹುಳಿ ಇತ್ತು ಅದ್ರ ಟೇಸ್ಟ್ ಬೇರೆ ಬರತ್ತಿತ್ತು. ಸೊ ಅಷ್ಟೇನು ಚಲೋ ಅನ್ನಿಸ್ಲಿಲ್ಲ. ಆ್ಯಸ್ ಯೂಶ್ವಲ್ ಇವರು
ಇದೇನಪ್ಪ ಓಕೆ ಓಕೆ ಇತ್ತು ಚಲೋ ಅನಿಸಿಲ್ಲ ಅಂತೇಳಿ ಈ ಕಡೆ ಬಾಜು ಬಾದಾಮ್ ಶೇಕ್ ಏನೋ ತೊಗೊಂಡ್ರು ಇವರೆಲ್ಲ ಕುಡಿಯತ್ತಿದ್ರು. ನಾ ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೆ. ಇವಂಗೆ ಫುಲ್ ನೋಡ್ರಿ ಹೆಂಗೆ ಕುಡಿಯಾಕತ್ತಾನ. ಸೊ ಇದು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನೈಟ್ 9:30 ಆಗಿತ್ತು. ದರ್ಶನ್ ಒಬ್ಬನೇ ಇದ್ದ, ಸೊ ಇಲ್ಲೇ ಇರ ಅಂತೇಳಿ ನಮ್ಮ ಮನೆಯಾಗಿದ್ದ. ಹಂಗೆ ಎಲ್ಲರೂ ಕೂಡ ಊಟ ಮಾಡಿದ್ವಿ ನಾವು ಬಿಗ್ ಬಾಸ್ ನೋಡ್ಕೊಂತ 3 ಜನ. ಆಮೇಲೆ ಊಟ ಮಾಡಿ ಬಿಗ್ ಬಾಸ್ ಮುಗಿಸ್ಕೊಂಡು ವಾಕಿಂಗ್ ಹೊಂಟಿದ್ವಿ. ನೋಡ್ರಿ ಅವ್ರು ಇಬ್ಬರದ್ದು ಎಷ್ಟು ಕೂತಲ್ಲ, ಇನ್ನೊಬ್ರ ಜಗಳ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳಾಕತ್ತಾರೆ ಏನು ಮಾಡತ್ತಾರ ಅಂತೇಳಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಾನು ನಿನ್ನೆ ತಂದಿದ್ದು ಕೇಕ್, ಆಮೇಲೆ ಗಾರ್ಲಿಕ್ ಟೋಸ್ಟ್ದು ನೋಡ್ರಿ ಎಷ್ಟು ಕ್ರಿಸ್ಪಿ ಅದಾವೆ, ಎಷ್ಟು ಭಾರಿ ಅದಾವೆ. ಸೊ ಭಾರಿ ಅನ್ನಿಸ್ತು, ಎರಡು ತಂದಿದ್ದಕ್ಕೂ ಚಲೋ ಅನ್ನಿಸ್ತು. ಆಲ್ರೆಡಿ ತಿಂದಿದ್ವಿ ನಾವು. ಸೊ ಆಮೇಲೆ ಹಂಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಿದೆ. ಟಿಫನಿಗೆ ಮಸಾಲ ಪಡ್ ಅಂತೇಳಿ ಅದ್ರೊಳಗೆ ಎಲ್ಲ ಒಗ್ಗರಣೆ ಹಾಕಿ ಮಸಾಲ ಪಡ್ ಹಾಕ್ತೆ. ಅಂದ್ರೆ ಆನಿಯನ್, ಕ್ಯಾರೆಟ್, ಖಾರ, ಉಪ್ಪೆಲ್ಲ ಅದ್ರಾಗ ಹಾಕಿದ್ದೆ. ಅದನ್ನು ಎಣ್ಣೆ ಫ್ರೈ ಮಾಡಿ ಇದ್ರಾಗ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಆಮೇಲೆ ಪಡ್ ಹಾಕ್ತೆ. ಸೊ ನಾಷ್ಟ ಪಡ್ ಮಾಡಿದ್ವಿ. ಅದ್ರಾಗೆಲ್ಲ ಮಾಡ್ತಾಯಿದ್ದೆ, ಟೈಮ್ ಸೇವ್ನೂ ಆಗುತ್ತೆ. ನೆಕ್ಸ್ಟ್ ನಮ್ದೊಂದು ಪೂಜೆ ಅಟೆಂಡ್ ಆಗೋದಿತ್ತು. ಸೊ ಅದ್ರ ಸಂಬಂಧ ಎಲ್ಲ ಜಲ್ದಿ ಮಾಡಿದ್ವಿ. ಹಂಗೆ ಟಿಫನ್ ಆಯಿತು. ಆಮೇಲೆ ನಾನು ರೆಡಿ ಆದೆ ಪಟ್ ಅಂಥೇಳಿ, ಅವರು ರೆಡಿ ಆದರು. ಸೊ ಇಬ್ಬರು ಹೊಂಟ್ವಿ. ಹಂಗೆ ಆ ಕಡೆ ಭಕ್ತಿಗೆ ಪಂಕಜ್ನು ಬರತ್ತಿದ್ರು. ಸೊ ಎಲ್ಲ 4 ಜನ ಸೇರಿ ಹೊಂಟ್ವಿ. ಹೋಗ್ಬೇಕಾದ್ರೆ ಹಂಗೆ ಲಾಲ್ಬಾಗ್ ಮ್ಯಾಗ ಹೋಗ್ಬೇಕಲ್ಲ, ಸೊ ಲಾಲ್ಬಾಗ್ ಕಾಣ್ತು. ಈ ಟ್ರೈನ್ ಮುಡ್ದು ಹಿಡ್ದಂತೂ ಹೋಗಂಗಿಲ್ಲ, ಮೊದಲೇ ಲೇಟ್ ಆಗಿತ್ತು. ಕೇಕ್ ಶೋನ ಇತ್ತು, ಅಲ್ಲಿ ಹೋಗೋಕ್ಕಾಗಿಲ್ಲ. ಸೀದಾ ಅವ್ರ ಮನೆಗೆ ಹೋದ್ವಿ ಪೂಜೆಗೆ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು, ಮುಗಿಯಕ್ಕೆ ಬಂದು ನಾವು ಹೋದ ಒಂದು 5-10 ಮಿನಿಟ್ಸಿಗೆ ಪೂಜೆನೇ ಮುಗೀತು. ಸೊ ಸತ್ಯನಾರಾಯಣ ಪೂಜೆ ಇತ್ತು, ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕುಂತಿದ್ವಿ. ಊಟ ಇವರೆಲ್ಲ ಸಿಕ್ಕಿದ್ರು, ಸೊ ಮಾತಾಡ್ಕೊಂಡು ಕೂತಿದ್ವಿ. ಇವ್ರು ಮಮತಾ ಮೇಡಮ್ ಬಚ್ಚಿ ಸರ್ ವೈಫ್. ಸೊ ನಮ್ಮ ಹಸ್ಬೆಂಡ್ ಅವ್ರ ಕಲೀಗ್ ಸರ್ ಎಲ್ಲ STM ಇದ್ದಾರೆ. ಸೊ ಅವ್ರ ಮನೆಗೆ ಹೋಗಿದ್ವಿ. ಮೇಡಮ್ ಸಣ್ಣ ಫೋಟೋ, ಅವ್ರ ಮಗ ಒಂದು ಫೋಟೋ. ಮೇಡಮ್ ರಚನಾ ಮೇಡಮ್ ಇದ್ದರು, ಭಕ್ತಿ, ನಾನು. ಸೊ ಹಂಗೆ ಏನೋ ಡಿಸ್ಕಸ್ ಮಾಡತ್ತಿದ್ವಿ. ಆಮೇಲೆ ಸೀರೆ ಡಿಸ್ಕಷನ್. ನಾನು ರೆಡಿ ಫುಲ್ ಕುಕ್ಮಲ್ ಹಚ್ಕೊಂಡಿದ್ದೆ. ಆಮೇಲೆ ಕ್ಲೈಂಟ್ ಫುಲ್ ಹ್ಯಾಪಿ ಆಗ್ಯಾರ. ಸೊ ಅವ್ರು ರಿವ್ಯೂ ಕೊಡತ್ತಿದ್ರು. ಆಮೇಲೆ ಅವ್ರದ್ದು ರಿವ್ಯೂ ಮುಗೀತು. ಮ್ಯಾಗ ಬಂದ್ವಿ ಪಾರ್ಟಿ ಹಾಲಿಗೆಲ್ಲ ಊಟದ್ದೆಲ್ಲ ರೆಡಿ ಮಾಡಿದ್ರು. ಸೊ ಮ್ಯಾಗ ಬಂದೀವಿ. ಅಲ್ಲಿ ನೋಡಿ ಅವ್ರದ್ದೆಲ್ಲ ಫುಲ್ ಫೋಟೋಶೂಟ್ ಬಿಸಿಲ್ ಐತಿ, ಎಲ್ಲಿ ಮಾಡೋದು ರೈಸ್ ಮಾಡಿದೆ, ಅದಕ್ಕೇನು ಡಿಸ್ಕ್ವಾಲಿಫೈ ಮಾಡ್ಬಿಟ್ರು. ಅದು ಯಾಕೆ ಡಿಸ್ಕ್ವಾಲಿಫೈ ಮಾಡೋದು? ಅಲ್ಲ, ಕುಕಿಂಗ್ ವಿತೌಟ್ ಫೈರ್ ಅಂತ ಹೇಳಿದ್ದಾರೆ. ಇಂಡಕ್ಷನ್ ಫೈರ್ ಆಗ್ಬಿಡುತ್ತೆ. ನಾನು ಇಂಡಕ್ಷನ್ ಯೂಸ್ ಮಾಡಿದ್ದೀನಿ. ಸರ್ ಫುಲ್ ಪ್ರೈಸ್ ಮಾಡತ್ತಾರ ಮೇಡಮ್. ಆಮೇಲೆ ಕ್ಯಾಟ್ರಿಂಗ್ ಎಷ್ಟು ನೀಟ್ ಅರೇಂಜ್ಮೆಂಟ್ ಮಾಡಿದ್ರು. ಸೊ ರಚನಾ. Hello, my name is Atharva. I am from SSRVM school. I will tell you the shloka. Om Vakrapinda Makaya Koti Surya Samaprabha Nirbhiktinam Kurume Deva Sarva Karshi Sarvata. Om Bhut Bhut Bhuvasvaha Tatsavitur Varenyam Bhargo Devasya Dhimahi Dhiyo Yona Prachodayat. Om Shubham Karoti Kalyanam Arogyam Dhanasampada Shatru Buddhi Vinashaya Deepo Jyoti Namastute. Om Asatoma Sadgamaya Tamasoma Jyotirgamaya Mrityurma Amritangamaya. Om Shanti Shanti Shanti. ओम गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः. ओम कर्पूर गौरम कर्णावतारम संसारसारम भुजगेन्द्रहारम सदा वसंतम हृदयानंदे भवम भवामी सहितं नमामि. ओम त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव विद्या द्रविणं त्वमेव. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ओम मंगलम भगवान विष्णु मंगलम गुरुध्वजा मंगलम पुण्डरीकाक्षं मंगलया तनो हरि. ओम बुद्धिर्बलं यशोधैर्यं निर्भयत्वं मरोगता अजडयं वाक्पटुत्वं च हनुमत् स्मरणात् भवेत्. ओम वेदात्मने विद्महे हिरण्यगर्भाय धीमहि तन्नो ब्रह्म प्रचोदयात्. ओम हंसारुद्धाय धीमहि चतुर्मुख्य विद्महि. ओम सर्वमंगलमांगल्ये शिवे सर्वाधिकसाधिके शरण्ये त्र्यंबके गौरी नारायणी नमोस्तुते. ನಿನ್ನ ಶ್ಲೋಕ ಬುಕ್ ತೋರಿಸು, ಹೆಂಗೆ ತೋರಿಸು, ಎಲ್ಲಿ ತೊಗೊಂಡಿದ್ದೆ ಅದನ್ನ ಹೇಳು, ಎಲ್ಲಿ ತಗೋ. I bought it from Amazon. ನನಗೂ ಲಿಂಕ್ ಶೇರ್ ಮಾಡ್ತೀಯಾ? ನಾನು ತೊಗೊತೀನಿ, ಕಳಿಸ್ತೀಯಾ ಲಿಂಕು? ಹಾಂ.
ಎಲ್ಲ ಮುಗಿಬೇಕಾದ್ರೆ 5:30 ಆಯಿತು. ಸೊ ಮನೆಗೆ ಹೊಂಟ್ವಿ ಎಲ್ಲರೂ. ಅವರೆಲ್ಲ ಕಳ್ಸಕ್ಕೆ ಬಂದಿದ್ರು ನಮಗೆ ತಳಗ್ತಾನ. ಸೊ ಎಲ್ಲರೂ ಅವರು ಶ್ಯಾಮ್ ಸರ್ ಅವ್ರ ವೈಫ್ ನಾವು ಎಲ್ಲ ಹೊಂಟ್ವಿ. ಬರ್ಬೇಕಾದ್ರೆ ಟ್ರಾಫಿಕ್ ಇತ್ತು ಫುಲ್. ಹೆಬ್ಬಾಳ ಮ್ಯಾಗ ಬರಬೇಕಲ್ಲ, ಹೆಬ್ಬಾಳಪ್ಪ ಟ್ರಾಫಿಕ್ ಅಂದರೆ ಅಲ್ಲಿಂದ ಬರ್ಬೇಕಾದ್ರೆ ಸಾಕಾಗ್ಬಿಡುತ್ತೆ. ಸೊ ಆ ಟ್ರಾಫಿಕೆಲ್ಲ ಮುಗಿಸ್ಕೊಂಡು ಹಂಗೆ ಕ್ರಾಸ್ ಮಾಡ್ಕೊಂಡು ಮೂವಿಂಗ್ ಟ್ರಾಫಿಕ್ ಇತ್ತು ರೀ. ಬಟ್ ಒಂದೆರಡು ಕಡೆ ನಿಂತಿದ್ವಿ. ಬಂದಮೇಲೆ ಅವ್ರ ಪ್ರಸಾದ ಊಟ ಎಲ್ಲ ಏನು ಮಾಡ್ತೀವಿ, ಹೋಗಿ ಬೇಜಾರಾಗುತ್ತಂತೆ ಅಲ್ಲಿಂದನೇ ಎಲ್ಲ ಕೊಟ್ಟಿದ್ರು. ಆಮೇಲೆ ರಿಟರ್ನ್ ಗಿಫ್ಟ್ ಇತ್ತು, ಎಲ್ಲ ಓಪನ್ ಮಾಡ್ತೀವಿ. ಬಿಗ್ ಬಾಸ್ ನೋಡಾಗಿದ್ದು ನಡು ಸೀರಿಯಲಿಂದ ಅಡ್ವರ್ಟೈಸ್ ಬರುತ್ತೈತಿ. ಅದು ನಮಗೆ ಶಾಂತವ್ರಿಗೆ ಆಗಿ ಬರಲ್ಲ. ಅದು ಬಂತಂದ್ರೆ ಸೀದಾ ಮೊಬೈಲ್ ಓಪನ್ ಮಾಡಿ ಹಿಂಗೆ ನೋಡ್ಕೊಂಡು ಕೂತ್ಬಿಡ್ತಾರೆ. ಯಾಕೆ ಹಾಕ್ತಾರಪ್ಪ ಇದು ಬೇಜಾರು ಅಂತೇಳಿ. ಫುಲ್ ಚಳಿ ಇತ್ತು ರೀ ನಿನ್ನೆ. ಫುಲ್ ನಾ ಅಂತೂ ಪ್ಯಾಕ್ ಹಾಕಿ ಕುಂತ್ಬಿಟ್ಟಿದ್ದೆ. ದಿಸ್ ಇಸ್ ಆಲ್ ಅಬೌಟ್ ವೀಕೆಂಡ್. ಥ್ಯಾಂಕ್ ಯು.